ದೇಶದಾದ್ಯಂತ ಗುರುಪೂರ್ಣಿಮೆ ಸಂಭ್ರಮ ಸಡಗರ ಜೋರಾಗಿದೆ. ದೇಶ ನಾಡಿನ ಸತ್ಯಸಾಯಿ ದೇಗುಲಗಳಲ್ಲಿ ಗುರುಪೂರ್ಣಿಮೆ ಪ್ರಯುಕ್ತ ವಿಶೇಷ ಅಲಂಕಾರ, ಪೂಜೆ ವಿಧವಿಧಾನ ನಡೆದಿವೆ. ಬೆಂಗಳೂರಿನ ಯಲಹಂಕದ ಕೊಂಡಪ್ಪ ಲೇಔಟ್ ಶಿರ್ಡಿ ನಾಗಸಾಯಿ ಮಂದಿರ ಮತ್ತು ದೇವರಿಗೆ ಗುರುಪೂರ್ಣಿಮೆ ಪ್ರಯುಕ್ತ ವಿಶೇಷ ಪುಷ್ಪಾಲಂಕಾರ ಮತ್ತು ಪೂಜಾ ಕಾರ್ಯ ನಡೆಸಲಾಯಿತು. ಡೊಳ್ಳು ಕುಣಿತ, ಭಜನೆ ತಂಡಗಳು ಅನೇಕ ಹಾಡು ಹಾಡಿ ಸಾಯಿ ಭಕ್ತರನ್ನು ರಂಜಿಸಿದರು. 8ನೇ ವರ್ಷದ ಗುರುಪೂರ್ಣಿಮೆ ಸಲುವಾಗಿ ಯಲಹಂಕ ಸುತ್ತಮುತ್ತಲಿನ ಯಲಹಂಕ, ಕೊಂಡಪ್ಪ ಲೇಔಟು, ಕಾಮಾಕ್ಷಮ್ಮ ಲೇಔಟು, ಯಲಹಂಕ ಓಲ್ಡ್ ಟೌನ್ ಭಾಗಗಳಿಂದ ಸಾವಿರಾರು ಜನ ಬಂದು ಸಾಲುಗಟ್ಟಿ ನಿಂತು ಕಾದು ದೇವರ ದರ್ಶನ ಪಡೆದರು. ಬೆಳಿಗ್ಗೆಯಿಂದ ರಾತ್ರಿವರೆಗೂ ಭಕ್ತರು ತಂಡೋಪತಂಡಗಳಾಗಿ ಆಗಮಿಸಿ ಸಾಯಿನಾಥನ ದರ್ಶನ ಪಡೆದು ಅನ್ನಪ್ರಸಾದ ಸ್ವೀಕರಿಸಿದರು. ಯಲಹಂಕದ ಕೊಂಡಪ್ಪ ಲೇಔಟ್ನ ಶಿರ್ಡಿ ಸಾಯಿ ನಾಗಮಂದಿರ ವರ್ಷದಿಂದ ವರ್ಷಕ್ಕೆ ಭಕ್ತರನ್ನು ತನ್ನತ್ತ ಸೆಳೀತಾ ಇದೆ. ಉತ್ತಮ ಧಾರ್ಮಿಕ ಕೇಂದ್ರವಾಗಿ ರೂಪುಗೊಂಡು ಜನಸೇವೆಯಲ್ಲಿ ತೊಡಗಿದೆ. ಈ ಬಗ್ಗೆ ಭಕ್ತರು ಮತ್ತು ಗಣ್ಯರು ಏನಂತಾರೆ ನೀವು ಕೇಳಿ. ಈ ಸಲ 8ನೇ ವರ್ಷ ನಮ್ಮದು ಪ್ರಾರಂಭ ಆಗಿ ದೇವಸ್ಥಾನ ಓಪನ್ ಆಗಿ 8ನೇ ವರ್ಷದ್ದು ಗುರುಪೂರ್ಣಿಮೆ ಕಾರ್ಯಕ್ರಮ ನಡೀತಾ ಇದೆ. ಸುಮಾರು ಹೋದ ಸಲ ಒಂದು 12,000 ಜನ ಸೇರಿದರು. ಈ ಸಲ ಒಂದು 18,000ವರೆಗೂ ಹೋಗ್ತಾ ಇದೆ. ಬೆಳಗ್ಗೆಯಿಂದನೇ ಗೊತ್ತಾಗ್ತಾ ಇದೆ. ನಾವು ಈಗ ಹೆಲ್ತ್ ಕ್ಯಾಂಪ್ ಮಾಡಿದ್ದೀವಿ, ಹೈ ಕ್ಯಾಂಪ್ ಮಾಡಿದ್ದೀವಿ, ಬ್ಲಡ್ ಕ್ಯಾಂಪ್ ಮಾಡಿದ್ದೀವಿ. ಎಲ್ಲ ಕೇರಳದೆಲ್ಲ ಡೊಳ್ಳು ಕುಣಿತಗಳು ಬಂದಿದೆ. ಊರಿನಿಂದ ಮನೆ ದೇವ್ರುಗಳು ಬಂದಿದೆ. ಭಜನಾ ಮಂಡಳಿಗಳು 4ರಿಂದ 5 ಟೀಮ್ ಇದ್ದಾರೆ. ಒಂದು 18,000 ಜನಕ್ಕೂ ಅನ್ನದಾಸೋಹ ಬೆಳಗ್ಗೆಯಿಂದನೇ 6 ಗಂಟೆಯಿಂದ ಶುರುವಾಗಿದೆ. ಬಟ್ ಬಡಿಸೋದು ಅನ್ನದಾಸೋಹ ಶುರುವಾಗಿದೆ 8 ಗಂಟೆಯಿಂದ ರಾತ್ರಿ 10 ಗಂಟೆವರೆಗೂ ನಡೆಯುತ್ತೆ. ಏನೋ ಭಗವಂತ ಬಾಬಾ ಅಷ್ಟೊಂದು ನಡ್ಸ್ಕೊಂಡು ಹೋಗ್ತಿದ್ದಾನೆ. ನಮ್ಗೆ ಶಕ್ತಿ ನಡ್ಸ್ಕೊಂಡು ಹೋಗುವಂಥ ಶಕ್ತಿ ನಮಗೆ ಕೊಟ್ಟಿದ್ದಾನೆ. ಅಷ್ಟೇ ನಮ್ಗೆ ಸಂತೋಷ. ನೀವಿನ್ನೂ ವಿಶ್ವಭಾರತಿ 24 ನ್ಯೂಸ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮ್ಮ ಕಂಟೆಂಟ್ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ.